ನಮಸ್ತೆ. ನನ್ನ ಹೆಸರು ಪ್ರೀತಮ್ ಅಂತ. ನಮ್ಮದು ಶಿವಮೊಗ್ಗ. ಏನೋ ಹೇಳ್ತಿದ್ರಿ RSS ಬಜರಂಗ್ ಬಲಿ ದಳ ಏನು ಮಾಡ್ಕೊಳಕ್ಕಾಗತ್ತೆ ಅಂತ. ನಿಮ್ಮ ತಾಕತ್ತಿದ್ರೆ ಸೂಳೆ ಮಕ್ಕಳ ದುಬೈಯಲ್ಲಿ ಪಾಕಿಸ್ತಾನದಲ್ಲಿ ಕೂತು ಮಾತಾಡ್ತಿರ್ಲಿಲ್ಲ, ನೀವು ಶಿವಮೊಗ್ಗ ಬಂದು ಮಾತಾಡ್ತಿದ್ರಿ. ಏನು ಅಲ್ಲಿ ನೀವು ಯೂನಿಫಾರಮ್ ಅಂತ ಕೊಟ್ಟಮೇಲೆ ಕಾಲೇಜಲ್ಲಿ ಯೂನಿಫಾರಮ್ ಹಾಕೊಂಡು ಹೋಗ್ಬೇಕು. ಶಾರ್ಟ ಹರಿಯೋಕ್ಕೆ ಬುರ್ಕಾ ನಿಮ್ಮವು ನಿಮಗೆ ಹೆಂಗೆ ಬೇಕಂಗೆ ಅಷ್ಟು ತಾಕತ್ತಿದ್ರೆ ಸೂಳೆ ಮಕ್ಕಳ ಮಾಡ್ಕೊಳ್ರಿ. ನಿಮ್ಮದೇ ಕಾಲೇಜ್ ಸಪ್ರೇಟಾಗಿ ಮಾಡ್ಕೊಳ್ರಿ. ಹಿಂದೂಗಳು ಕಾಲೇಜಿಗೆ ಯಾಕೆ ಕಳಿಸ್ತೀರಾ? ಹಿಂದೂಗಳು ಹುಡುಗಿಯರಿ ಮದುವೆಯಾಗಿ ಹಾಕ್ತೀರಾ ಸೂಳೆ ಮಕ್ಕಳ? ನಿಮ್ಮ ಅವ್ವನ ತುಲ್ಲು ಸೂಳೆ ಮಕ್ಕಳ. ನಿಮ್ಮ ತಾಕತ್ತಿದ್ರೆ ಬರ್ರೋ ಶಿವಮೊಗ್ಗಕ್ಕೆ, ಅವಾಗ ಮಾತಾಡ್ರೋ. ನಿಮ್ಮ ಅವ್ವನ ಎಷ್ಟು ತುಣ್ಣಿಗೆ ಹುಟ್ಟಿದ್ರ ಸೂಳೆ ಮಕ್ಕಳ ನೀವು. ನಿಮ್ಮ ಅವ್ವನ ಹೋಗ್ತಾ ಇದ್ದಿ ಸೂಳೆ ಮಕ್ಕಳ. ನಿಮ್ಮ ಅಮ್ಮನ ಬರ್ರಿ, ತಾಕತ್ತಿದ್ರೆ ಬರ್ರಿ ಶಿವಮೊಗ್ಗ ಬರ್ರಿ. ಶಿವಮೊಗ್ಗ ಬರ್ತೀವಿ ಅಂದ್ರಲ್ಲ, ಬರ್ರಿ. ನಿಮ್ಮ ತಾಕತ್ತಿದ್ರೆ ತೋರಿಸ್ತೀವಿ. ನಮ್ಮದು ತಾಕತ್ತು, ಹಿಂದೂಗಳ್ದು ತಾಕತ್ತು ತೋರಿಸ್ತೀವಿ. ನಿಮ್ಮ ಮುಸ್ಲಿಮ್ ತಾಕತ್ತು ತೋರಿಸ್ರಿ. ನಿಮ್ಮ ಒಂದು ತುಲ್ಲು ಅರ್ಧ ತುಣ್ಣಿ ಸೂಳೆ ಮಕ್ಕಳ. ಅರ್ಧ ತುಣ್ಣಿ ಹಿಡ್ಕೊಂಡ್ರೆ ನಿಮಗೆ ಅಷ್ಟು ಇರ್ಬೇಕಾರೆ ನಮಗೆ ಎಷ್ಟಿರಲ್ಲ. ನಿಮ್ಮ ಒಂದು ಗಾಂಡು ಸೂಳೆ ಮಕ್ಕಳ. ಯೂನಿಫಾರಮ್ ಅಂತ ಕೊಟ್ಟಮೇಲೆ ಕಾಲೇಜಲ್ಲಿ ಕರೆಕ್ಟಾಗಿ ಯೂನಿಫಾರಮ್ ಹಾಕೊಂಡು ಹೋಗ್ಬೇಕು. ನಿಮ್ಮ ಬುರ್ಕ ನಿಮ್ಮದೇ ಯೂನಿಫಾರಮ್ ಮಾಡ್ಕೊಳೋದಲ್ಲ. ಅಷ್ಟು ತಾಕತ್ತಿದ್ರೆ ನಿಮ್ಮ ಕಾಲೇಜಲ್ಲಿ ಮಾಡ್ಕೊಳ್ರಿ. ನಿಮ್ಮದೇ ಸಪ್ರೇಟ್ ಕಾಲೇಜ್ ಮಾಡ್ಕೊಳ್ರಿ. ನಿಮ್ಮದೇ ಸಪ್ರೇಟ್ ಬ್ರಾಂಚ್ಗಳು ಮಾಡ್ಕೊಳ್ರಿ. ಹಿಂದೂಗಳ್ದು ಯಾಕೆ ತುಣ್ಣೆ ಉಣ್ಣಕ್ಕೆ ಬರ್ತೀರಾ ಸೂಳೆ ಮಕ್ಕಳ? ಹಿಂದೂಗಳ್ದು ದುಡ್ಡು ಬೇಕು, ಹಿಂದೂಗಳ್ದು ವ್ಯವಹಾರ ಬೇಕು, ಎಲ್ಲ ಹಿಂದೂಗಳ್ದು ಬೇಕು. ನಿಮ್ಮದು ಅಷ್ಟೊತ್ತಿದ್ರೆ ಅಷ್ಟೇ, ನಿಮ್ಮದೇ ಎಷ್ಟೈತೆ ಅಷ್ಟು ನೋಡ್ಕೊಳ್ರಿ. ಮುಸ್ಲಿಮ್ದವ್ರದ್ದು ಗಾಂಡು ಸೂಳೆ ಮಕ್ಕಳ.